Good evening, everyone. Myself Soumya Hegde. This is Sankalp Learning Solution. Today we are discussing another subtopic in surface chemistry, that is colloidal preparation. So many methods are there. Chemical method, double decomposition, oxidation reduction, hydrolysis method. ಇದಿಷ್ಟು ನಮಗೆ ಗೊತ್ತಿರುವಂತದ್ದು ಏನು ಕೊಲಾಯ್ಡಲ್ ಪ್ರಿಪರೇಷನ್ ಮೆಥಡ್ ಅನ್ನ ನಾವು ಇವತ್ತು ಸ್ಟಡಿ ಮಾಡುವಂತ ಮೆಥಡ್ಗಳು. ಫಸ್ಟ್ ಡಬಲ್ ಡಿಕಂಪೋಸಿಷನ್. ಅರ್ಸೆನಿಕ್ ಆಕ್ಸೈಡ್ ಅನ್ನ ನಾನು H2S ಜೊತೆಗೆ ಯಾವಾಗ ರಿಯಾಕ್ಟ್ ಮಾಡಿಸ್ತೀನೋ ಅವಾಗ ನನಗೇನ್ ಸಿಗುತ್ತೆ, ಆರ್ಸೆನಿಕ್ S3 ಸೋಲ್ ಸಿಗುತ್ತೆ. ಅಂದ್ರೆ ಯಾವಾಗ ನಾನು H2S ಹೈಡ್ರೋಜನ್ ಸಲ್ಫೈಡ್ ಅನ್ನ ಹಾಕ್ತೀನಲ್ಲ, ಆ ಹೈಡ್ರೋಜನ್ ಸಲ್ಫೈಡ್ ಏನು ಜಾಸ್ತಿ ಬಂದಿದೆಯಲ್ಲ ಅದನ್ನ ನಾನು ಏನ್ ಮಾಡ್ತಾ ಹೋಗ್ತೀನಿ, ಡಬಲ್ ಡಿಕಂಪೋಸಿಷನ್ ಮೆಥಡ್ ಅಲ್ಲಿ ರಿಮೂವ್ ಮಾಡ್ತೀನಿ. ಓಕೆ, ಆಕ್ಸಿಜನ್ ಅನ್ನ ರಿಮೂವ್ ಮಾಡ್ತೀನಿ. ಡಿಕಂಪೋಸ್ ಆಗೋದು ಅಂದ್ರೆ ಏನ್ ಹೇಳಿ, ವಾಪಸ್ ಏನಾಗುತ್ತೆ, ಸಲ್ಫರ್ ಮತ್ತೆ ಅರ್ಸೆನಿಕ್ ಎರಡು ಕಂಪೋಸ್ಡ್ ಆಗುತ್ತೆ. ಏನಾಗುತ್ತೆ, ನಮಗೆ ವಾಟರ್ ಮಾಲಿಕ್ಯೂಲ್ ಸಿಗುತ್ತೆ. ಇದು ಒಂದು ಮೆಥಡ್. ಓಕೆ, ಇದರಲ್ಲಿ ನಂಗೆ ಅರ್ಸೆನಿಕ್ ಸಲ್ಫರ್ ಸೋಲ್ ಸಿಗುತ್ತೆ, ಸಾಲ್. ಓಕೆ, ಸೊ ಈ ಸಾಲ್ ಇದೆಯಲ್ಲ, ಇದು ನಮ್ಗೆ ಕೊಲೈಡ್ಸ್ ಅಂತ ನಾವು ಅದನ್ನ ಕರಿತೀವಿ. ನಿಮಗೆ ಅದು ಪಿಕ್ಚರ್ ಅಲ್ಲಿ ಕಾಣಿಸ್ತಿದೆ ಅಲ್ವಾ. ನೆಕ್ಸ್ಟ್ ಆಕ್ಸಿಡೇಷನ್ ರಿಡಕ್ಷನ್ ಮೆಥಡ್. ಓಕೆ, ಈ ಕೇಸಲ್ಲಿ ಏನಾಗುತ್ತೆ, ನಾನೀಗ ಗೋಲ್ಡ್ ಅನ್ನ ತಗೊಂಡಿದ್ದೀನಿ, ಗೋಲ್ಡ್ ಸಾಲ್ ಅನ್ನ ಪ್ರಿಪೇರ್ ಮಾಡಬೇಕು ಅಂತ ಕನ್ಸಿಡರ್ ಮಾಡಿ. ಈಗ ನಾನು H2S ಹೈಡ್ರೋಜನ್ ಸಲ್ಫೈಡ್ ಮತ್ತೆ ಸಲ್ಫರ್ ಡೈಆಕ್ಸೈಡ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಓಕೆ, ಅವಾಗ ಆಕ್ಸಿಡೇಷನ್ ಏನಂದ್ರೆ ಏನ್ ಹೇಳಿ, ಆಕ್ಸಿಜನ್ ಅನ್ನ ಆಡ್ ಮಾಡ್ತೀನಿ, ಆರ್ ರಿಮೂವಲ್ ಆಫ್ ಇಲೆಕ್ಟ್ರಾನ್ ಆಗ್ತಿದೆ ಅಂತ. ಅವಾಗ ಏನಾಯ್ತು, ಈ H2S ಗೆ ಯಾರು ಬಂದ್ ಸೇರ್ಕೊಂಡ್ರು, ಆಕ್ಸಿಜನ್ ಬಂದ್ ಸೇರ್ಕೊಂತು, ಸಲ್ಫರ್ ಅನ್ನ ತೆಗೆದಾಕ್ತು, ಸಲ್ಫರ್ ಅನ್ನ ರಿಮೂವ್ ಮಾಡ್ತು, ಆ ಸಲ್ಫರ್ ಸಾಲು ನಮಗ್ ಸಿಕ್ತು. ಇದು ಆಕ್ಸಿಡೇಷನ್ ಮೆಥಡ್ ಕೊಲೈಡಲ್ ಪ್ರಿಪರೇಷನ್ ಅಲ್ಲಿ. ರಿಡಕ್ಷನ್ ಮೆಥಡ್ ಅಂದ್ರೆ ಯಾವ್ದು ಹೇಳಿ, ಈಗ ನಾನು ಒಂದು ಸ್ಟೆನಸ್ ಕ್ಲೋರೈಡ್ ತರದ್ದು ಪವರ್ಫುಲ್ ರೆಡ್ಯೂಸಿಂಗ್ ಏಜೆಂಟ್ ಅನ್ನ ಬಳಸ್ತಿದ್ದೀನಿ ಅಂತ ಕನ್ಸಿಡರ್ ಮಾಡಿ. ಅವಾಗ ಏನಾಗುತ್ತೆ, ಈ ಸ್ಟೆನಸ್ ಕ್ಲೋರೈಡ್ ರೆಡ್ಯೂಸ್ ಮಾಡಿ ಏನ್ ಅನ್ಕೊಡುತ್ತೆ, SnCl4 ಅಷ್ಟು ಕ್ಲೋರಿನ್ ಅನ್ನ ತನ್ನ ಕಡೆ ಎಳ್ಕೊಂಡ್ಬಿಡುತ್ತೆ. ಅವಾಗ ನನಗೇನ್ ಸಿಗುತ್ತೆ, ಗೋಲ್ಡ್ ಇದು ಕೊಲೈಡಲ್ ಸಾಲ್ ಸಿಗುತ್ತೆ. ಇದು ಇನ್ನೊಂದು ಮೆಥಡ್. ಓಕೆ, ಹೈಡ್ರಾಲಿಸಿಸ್. ಹೈಡ್ರಾಲಿಸಿಸ್ ಅಂದ್ರೆ ಏನ್ ಹೇಳಿ, ಅಡಿಷನ್ ಆಫ್ ವಾಟರ್. ವಾಟರ್ನ ಹಾಕ್ತಿವಿ, ಹಾಕಿದಾಗ ಏನಾಗುತ್ತೆ, ಐರನ್ ಹೈಡ್ರಾಕ್ಸೈಡ್ ನನಗೆ ಸಿಗುತ್ತೆ, ಪ್ಲಸ್ HCl ನನಗೆ ಬೈ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಈ ಐರನ್ ಹೈಡ್ರಾಕ್ಸೈಡ್ ಇದೆಯಲ್ಲ, ಫೆರಸ್ ಹೈಡ್ರಾಕ್ಸೈಡ್, ಇದೇನಾಗುತ್ತೆ, ಇದು ಸಾಲ್ ತರ ಸಿಗುತ್ತೆ ನನಗೆ. ಓಕೆ, ಇದು ಒನ್ ಆಫ್ ದಿ ಮೆಥಡ್. ಇನ್ನು ಕೊಲೈಡ್ಸ್ ಪ್ರಿಪರೇಷನ್ ಬೈ ಬ್ರಿಡ್ಜ್ ಆರ್ಕ್ ಮೆಥಡ್ ಅಂತ ಎಲೆಕ್ಟ್ರಿಕ್ ಡಿಸ್ಟಿಂಗ್ವಿಷನ್ ಅಂತ ಇದೆ. ದ ಪ್ರಾಸೆಸ್ ಇನ್ವಾಲ್ವ್ಸ್ ಡಿಸ್ಪರ್ಷನ್ ಆಸ್ ವೆಲ್ ಆಸ್ ಕಂಡನ್ಸೇಷನ್ ಅಂತ ಇದೆ ಅಲ್ವಾ. ಸೊ ಎರಡು ವರ್ಡ್ ಅನ್ನ ನೋಡಿ, ಒಂದು ಡಿಸ್ಪರ್ಷನ್, ಇನ್ನೊಂದು ಕಂಡನ್ಸೇಷನ್ ಅಲ್ವಾ. ಸೊ ಕಂಡನ್ಸೇಷನ್ ಅಂದ್ರೆ ಏನು, ಡಿಸ್ಪರ್ಷನ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಸೊ ಕಂಡನ್ಸೇಷನ್ ಅಂದ್ರೆ ಏನ್ ಹೇಳಿ, ನಮ್ಮ ಹತ್ರ ಇರುವಂತಹ ವಾಟರ್ ಮಾಲಿಕ್ಯೂಲ್ ಎಲ್ಲ ಕೂಡ್ಕೊಂಡು ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋಗಿ ಅಲ್ಲಿ ಯಾವಾಗ ಟೆಂಪರೇಚರ್ ಕಡಿಮೆ ಆಗುತ್ತೋ ಅವಾಗ ಎಲ್ಲ ಏನಾಗ್ತವೆ ಹೇಳಿ, ಸೇರ್ಕೊಳ್ತವೆ. ಇದನ್ನ ಕಂಡೆನ್ಸೇಷನ್. ಮೋಡ ಆಗೋದಿದೆಯಲ್ಲ, ಇದು ಕಂಡೆನ್ಸೇಷನ್ ರಿಯಾಕ್ಷನ್. ಓಕೆ, ಎಲ್ಲಾ ವಾಟರ್ ಮಾಲಿಕ್ಯೂಲ್ ಡ್ರಾಪ್ಲೆಟ್ ಮೇಲ್ಗಡೆ ಹೋಗಿ ಯಾವಾಗ ಕಡಿಮೆ ಟೆಂಪರೇಚರ್ ಕೊಡ್ತೀವೋ, ಕಡಿಮೆ ಟೆಂಪರೇಚರ್ ಏನಾಗುತ್ತೆ, ಎಲ್ಲವೂ ಒಂದಕ್ಕೊಂದು ಕೂಡ್ಕೊಳ್ತವೆ. ಓಕೆ, ಡಿಸ್ಪರ್ಷನ್ ಅಂದ್ರೆ ಏನು, ಈ ಕೂಡ್ಕೊಂಡಿರೋದೆಲ್ಲ ಮಳೆ ಬಂದೇನಾಗುತ್ತೆ ಹೇಳಿ ಮತ್ತೆ ಛಿದ್ರ ಆದ್ರೆ ಅದು ಡಿಸ್ಪರ್ಷನ್. ಈ ಎರಡೂ ಒಂದು ಪ್ರಾಸೆಸ್ಗಳು ಈ ಬ್ರೆಡಿಕ್ಸ್ ಆರ್ಕ್ ಮೆಥಡ್ ಅಲ್ಲಿ ನಮಗ್ ಕಾಣಿಸುತ್ತೆ. ಓಕೆ, ಸೊ ಬ್ರೆಡಿಕ್ಸ್ ಆರ್ಕ್ ಮೆಥಡ್ ಏನ್ ಹೇಳುತ್ತೆ, ಡಿಸ್ಪರ್ಷನ್ ಕಂಡೆನ್ಸೇಷನ್ ಬಗ್ಗೆ ಏನ್ ಹೇಳುತ್ತೆ ಎಲ್ಲ ನೋಡೋಣ ನಾವು. ಓಕೆ, ಒಂದು ಇಲೆಕ್ಟ್ರೋಡ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, 2 electrodes ಮೇಡ್ ಅಪ್ ಆಫ್ ಮೆಟಲ್ ಹೂಸ್ ಸೋಲ್ ಇಸ್ ಟು ಬಿ ಪ್ರಿಪೇರ್ಡ್. ನನ್ಗೆ ಗೋಲ್ಡ್ ಬೇಕಾ, ಗೋಲ್ಡ್ ಎಲೆಕ್ಟ್ರೋಡ್ ಅನ್ನ ಬಳಸ್ಬೇಕು. ಸಿಲ್ವರ್ ಬೇಕಾ, ಸಿಲ್ವರ್ ಅನ್ನ ಬಳಸ್ಕೋಬೇಕು. ಸಪೋಸ್ ನನಗೆ ಐರನ್ ಬೇಕಾ, ಐರನ್ ಅನ್ನ ಬಳಸ್ಕೋಬೇಕು. ಹಿಂಗೆ ನಾನು ಯಾವ ಇಲೆಕ್ಟ್ರೋಡ್ ಬೇಕಲ್ಲ ಆ ಒಂದು ಮೆಟಲ್ ಅನ್ನ ನಾನು ಯೂಸ್ ಮಾಡ್ಬೇಕು. ಡಿಸ್ಪರ್ಷನ್ ಮೀಡಿಯಂ. ಇಮರ್ಸ್ ದ ಎಂಡ್ ಆಫ್ ಎಲೆಕ್ಟ್ರೋಡ್ ಇಂಟು ಡಿಸ್ಪರ್ಷನ್ ಮೀಡಿಯಂ, ಯೂಶುವಲಿ ಡಿಅಯೋನೈಸ್ಡ್ ವಾಟರ್. ಏನಾಗಿರಲ್ಲ ಹೇಳಿ, ಅಯೋನೈಸ್ಡ್ ಅಲ್ಲ, ಡಿಅಯೋನೈಸ್ ಆಗಿರುವಂತಹ ವಾಟರ್ ಮಾಲಿಕ್ಯೂಲ್ ಅನ್ನ ನಾನು ಯೂಸ್ ಮಾಡ್ತಾ ಇರ್ತೀನಿ. ಓಕೆ, ನೆಕ್ಸ್ಟ್ stabilizing agent. Add small amount of stabilizing agent like potassium hydroxide to water. Okay, ಈಗ ಕೊಲೈಡಲ್ ಪಾರ್ಟಿಕಲ್ ದೇ ಅಂಡರ್ಗೋ ಅಗ್ರಿಗೇಷನ್ ಆರ್ ಕೋಆಗ್ಯುಲೇಷನ್ ಲೇಟರ್ ಅಲ್ವಾ.
ಸೊ ದಿಸ್ ಹೆಲ್ಪ್ಸ್. ಯಾವಾಗ ನೀವು ಜಾಸ್ತಿ ಎಲೆಕ್ಟ್ರೋಡ್ ಅನ್ನ ಅಥವಾ ಸ್ಟೆಬಿಲೈಸಿಂಗ್ ಏಜೆಂಟ್ ಅನ್ನ ಬಳಸ್ತೀರಾ, ದೇ ಡು ನಾಟ್ ಅಂಡರ್ಗೋ ಏನಾಗೋದಿಲ್ಲ, ಕೊಲೈಡಲ್ ಪಾರ್ಟಿಕಲ್ ಆಗೋದೇ ಇಲ್ಲ ಅವು. ಓಕೆ, ಸೊ ನಾವು ಸ್ಮಾಲ್ ಟ್ರೇಸಸ್ ಆಫ್ ಹೈಡ್ರಾಕ್ಸೈಡ್ ಅನ್ನ ಹಾಕ್ತಿವಿ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನ. ಓಕೆ, ಕೂಲಿಂಗು ಇದೇನಿದೆಯಲ್ಲ ಈ ಸೆಟಪ್ ಗೆ ನಾನು ಏನ್ ಮಾಡ್ತೀನಿ ಹೇಳಿ, ಇದನ್ನ ಐಸ್ ಬಾತ್ ಅಲ್ಲಿ ಐಸ್ ಕ್ಯೂಬ್ಸ್ ಮಧ್ಯೆ ಇದನ್ನ ಇಡ್ತೀನಿ. ಸೊ ದಿಸ್ ಕ್ರಿಟಿಕಲ್ ಟೆಂಪರೇಚರ್ ಶುಡ್ ಬಿ ಹ್ಯಾಪನ್ ಇನ್ ರ್ಯಾಪಿಡ್ ಕಂಡೆನ್ಸೇಷನ್. ಈಗ ನೀವು ಮೋಡ ಮೇಲ್ಗಡೆ ಹೋದಂಗ್ ಕಂಡೆನ್ಸ್ ಆಗುತ್ತೆ ಅಂದ್ರೆ ಮೀನಿಂಗ್ ಏನ್ ಹೇಳಿ, ಟೆಂಪರೇಚರ್ ಕಡಿಮೆ ಇರ್ಬೇಕು, ಇನ್ನೂ ಟೆಂಪರೇಚರ್ ಕಡಿಮೆ ಇರಬೇಕು. ಸೊ ಟೆಂಪರೇಚರ್ ಕಡಿಮೆ ಇರೋ ತರ ನಾನು ಏನ್ ಮಾಡ್ತೀನಿ, ಐಸ್ ಬಾತ್ ಅಲ್ಲಿ ಇಡೀ ಒಂದು ಬೀಕರ್ ಸೆಟಪ್ ಅನ್ನ ಇಟ್ಟಿರ್ತೀನಿ. ಸ್ಟ್ರೈಕಿಂಗ್ ಆರ್ಕ್, ಯಾವಾಗ ನೀವು ಚೆನ್ನಾಗಿ ಅದಕ್ಕೆ ಬೇಕಾದಷ್ಟು ನೀವು ಇದನ್ನು ಕೊಡ್ತಿರೋ, ಕರೆಂಟ್ ಅನ್ನ ಪಾಸ್ ಮಾಡ್ತಿರೋ, ಏನಾಗುತ್ತೆ ಈ ಸಾಲ್, ಈ ನಮ್ಗೇನು ಗೋಲ್ಡ್ ಸಾಲ್ ಬೇಕಲ್ಲ, ಅದು ಗೋಲ್ಡ್ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಯಾವಾಗ ಅದು ಗೋಲ್ಡ್ ವೇಪರ್ ಆಗಿ ಕನ್ವರ್ಟ್ ಆಯ್ತೋ, ಆ ಗೋಲ್ಡ್ ವೇಪರ್ ಏನಾಗುತ್ತೆ ಹಿಂಗೆ ಹೊರಗಡೆ ಹೋಗುತ್ತೆ. ಅದಕ್ಕೆ ನಾವು ಸೆಟಪ್ ಮಾಡಿರ್ತೀವಿ. ಆ ಹೊರಗಡೆ ಹೋಗಿರುವಂತಹ ಗೋಲ್ಡ್ ವೇಪರ್ ಇದೆಯಲ್ಲ, ಅದು ವಾಪಸ್ ಗ್ಯಾಶಿಯಸ್ ಸ್ಟೇಟ್ ಇಂದ ಸಾಲಿಡ್ ಗೆ ಬಂದು ಸಾಲ್ ತರ ನಮ್ಗೆ ಸಿಗುತ್ತೆ. ಓಕೆ, ಸೊ ಕಂಡೆನ್ಸ್ ಆಗೋದು ಅಂದ್ರೆ ಏನ್ ಹೇಳಿ, ಯಾವಾಗ ಐಸ್ ಬಾತ್ ಅಲ್ಲಿ ಇತ್ತಲ್ಲ, ಅವಾಗ ಏನಾಗುತ್ತೆ, ಆ ಕೊಲೈಡ್ ಗೋಲ್ಡ್ ಸಾಲ್ ಏನು ಫಾರ್ಮೇಶನ್ ಆಗುತ್ತಲ್ಲ, ಅದು ರ್ಯಾಪಿಡ್ ಕೂಲಿಂಗ್ ಆಗುತ್ತೆ, ಆಮೇಲೆ ಸಾಲ್ ಫಾರ್ಮೇಶನ್ ಆಗುತ್ತೆ. ಓಕೆ, ಸ್ಟೆಬಿಲೈಸೇಷನ್ ಗೆ KOH ಅನ್ನ ಹಾಕ್ತಿವಿ ಪದೇ ಪದೇ, ಅಗ್ರಿಗೇಷನ್ ಅಥವಾ ಕೋಯಾಗುಲೇಷನ್ ಆಗ್ಬಾರ್ದು ಅಂತ. ದ ಪ್ರಾಡಕ್ಟ್ ಈಸ್ ಅ ಸ್ಟೇಬಲ್ ಮೆಟಲ್ ಸಾಲ್. ಏನಾಗಿರುತ್ತೆ, ಪದೇ ಪದೇ ಕೊಲೈಡ್ಸ್ ಈ ತರ ಆದ್ರೆ ಅದು ಇಂಪ್ಯೂರ್ ಆಗಿರುತ್ತೆ. ಹಂಗಾಗಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂತ ಸ್ಟೆಬಿಲೈಸಿಂಗ್ ಏಜೆಂಟ್ ಅನ್ನ ಬಳಸಿರ್ತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಮೆಥಡ್ ಪ್ರಿಪರೇಷನ್, ಪೆಪ್ಟೈಸೇಷನ್ ಅಂತ ಹೇಳ್ತೀವಲ್ವಾ. ಸೊ ಪೆಪ್ಟೈಸೇಷನ್ ಹೆಂಗ್ ಮಾಡೋದು ಅಂತ ನೋಡೋಣ. ಸೊ ಪೆಪ್ಟೈಸೇಷನ್ ಇಸ್ ದ ಪ್ರಾಸೆಸ್ ಆಫ್ ಕನ್ವರ್ಟಿಂಗ್ ಫ್ರೆಶ್ಲಿ ಪ್ರಿಪೇರ್ಡ್ precipitate into colloids by shaking it with dispersion medium in the presence of small amount of electrolyte. Okay, usually KOH ಅಥವಾ NaOH ಈ ತರ ಎಲೆಕ್ಟ್ರೋಲೈಟ್ ಗಳನ್ನ ಬಳಸ್ತಾರೆ. ಯಾಕೆಂದ್ರೆ ಅಗ್ರಿಗೇಷನ್ ಅನ್ನ ಕಡಿಮೆ ಮಾಡಕ್ಕೆ ಅಲ್ವಾ. ಸೊ ನೋಡಿ, ಇಲ್ಲಿ ಐರನ್ ಹೈಡ್ರಾಕ್ಸೈಡ್ ಮತ್ತೆ ಐರನ್ ಕ್ಲೋರೈಡ್ ಅನ್ನ ಕನ್ಸಿಡರ್ ಮಾಡಿದ್ರೆ ಏನ್ ಸಿಗುತ್ತೆ, ಐರನ್ ಹೈಡ್ರಾಕ್ಸೈಡ್ Fe+3 ಸಿಗುತ್ತೆ ನಮ್ಗೆ PPT ಆಗಿ. ಓಕೆ, ಸೊ ಕ್ಲೋರಿನ್ ಅನ್ನ ಅದು ಬಿಡುತ್ತೆ. ಇಲ್ಲಿ ಏನಾಗುತ್ತೆ, ಪಾಸಿಟಿವ್ ಅಯಾನ್ ಇರುತ್ತೆ ಇಲ್ಲಿ. ಓಕೆ, ಪಾಸಿಟಿವ್ ಅಯಾನು ಕನ್ಸಿಡರ್ ಆಗುತ್ತೆ ಇಲ್ಲಿ. ದೇರ್ ಮೇ ಬಿ ನೆಗೆಟಿವ್ ಅಯಾನ್ ಅಲ್ವಾ. ಈಗ ನಾನು ಬೇರೆ ಯಾವ್ದಾದ್ರು ತಗೊಳ್ಬಹುದು. ಈಗ ಸಿಲ್ವರ್ ಅನ್ನ ತಗೊಂಡೆ ಅನ್ಕೊಳ್ಳಿ, ಸಿಲ್ವರ್ ಅನ್ನ ತಗೊಂಡು ಸಿಲ್ವರ್ I ಪ್ಲಸ್ KI ಅಂತ ಕನ್ಸಿಡರ್ ಮಾಡಿದೆ. ಇಲ್ಲಿ I ಏನಾಯ್ತು ಹೇಳಿ, ಕಾಮನ್ ಆಯ್ತು. ಸೊ I ಅನ್ನು ನೆಗೆಟಿವ್ ಅಯಾನ್ ಆಗಿರುತ್ತೆ ಅಲ್ವಾ. ಸೊ ಒಂದು ಪಾಸಿಟಿವ್ ಅಥವಾ ಒಂದು ನೆಗೆಟಿವ್ ಚಾರ್ಜ್ಡ್ ಅಯಾನ್ ಆಗಿರುತ್ತೆ. ಥ್ಯಾಂಕ್ ಯು.